ಈ ಎಲಾಸ್ಟಿಕ್ ಟೈಟ್ನೆಸ್ ಗೊತ್ತಾಗಿ ಈ ತರ. ಎಸ್, ಈಗ ಆ ಕಡೆ. ಎಸ್, ಇನ್ನೊಂದು ಸೆಟ್ ಮಾಡೋಣ. ಎಸ್ ಎಸ್, ಇದು ಮೇಲೆ ಎತ್ಬಿಡಿ. ತಗೊಂಡ್ ಹೋಗ್ತಿದ್ದೀರಾ, ಹಿಂದೆ ತಗೊಳ್ಳಿ ಅಮ್ಮ, ಹಿಂದ್ಗಡೆ ಟ್ರೈ ಮಾಡಿ. ಎಸ್, ವೆರಿ ಗುಡ್, ವೆರಿ ಗುಡ್. 11. ನೀವೆಲ್ಲರೂ ಫಸ್ಟ್ ಬ್ಯಾಚ್ ನ ಫಸ್ಟ್ ಸೆಷನ್ ನ ಸ್ಟೂಡೆಂಟ್ಸ್ ಆಗಿ ನೀವೆಲ್ಲರೂ ಬಂದಿದ್ದೀರಿ. ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಿ. ಹ್ಯೂಜ್ ರೌಂಡ್ ಆಫ್ ಕಂಗ್ರಾಚುಲೇಷನ್ಸ್ ನಿಮ್ಮೆಲ್ಲರೂ. ನನಗೆ ಕೈ ಎತ್ತಿ ನೀವು ಹೇಳಿ, ನಿಮ್ಮಲ್ಲಿ ಎಷ್ಟು ಜನ ನಿಮಗೆ ಪರಿಚಯ ಇರೋರಲ್ಲಿ, ಗೊತ್ತಿರೋರಲ್ಲಿ, ನೆಂಟರು ಫಸ್ಟ್ ಸರ್ಕಲ್ ಸೆಕೆಂಡ್ ಸರ್ಕಲ್ ಅಲ್ಲಿ ಚೂರ್ ವಯಸ್ಸಾದ್ಮೇಲೆ ಓಡಾಡೋದಿಕ್ ಕಷ್ಟ ಆಯ್ತು ಅಥವಾ ಬಾತ್ರೂಮ್ ಅಲ್ಲಿ ಬಿದ್ರು? ಯಾಕದಾಗ್ತಾ ಹೋಗುತ್ತೆ? ವಯಸ್ಸಾಗ್ತಾ ಆಗ್ತಾ ನ್ಯಾಚುರಲ್ ಆಗಿ ನಮ್ಮ ದೇಹದಲ್ಲಿರುವಂತಹ ಮಸಲ್ಸ್ ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಅದರ ಸ್ಟ್ರೆಂತ್ ಕಡಿಮೆ ಆಗ್ತಾ ಹೋಗುತ್ತೆ, ಅದು ವೀಕ್ ಆಗ್ತಾ ಹೋಗುತ್ತೆ. ನೀವೇನ್ ಮಾಡಿದ್ರಿ? ರೆಸಿಸ್ಟೆನ್ಸ್ ಬ್ಯಾಂಡ್ ನಲ್ಲಿ ಎತ್ತೋದು, ಕೆಲವ್ರ ಕೈಗೆ ನಾವು ಡಂಬಲ್ಸ್ ಕೊಟ್ಟಿದ್ವಿ, ಡಂಬಲ್ಸ್ ಎತ್ತೋದು. ಹಾರ್ಟ್ ಹೆಲ್ತ್ ಗೆ ವಾಕಿಂಗ್ ಇಂತ ಒಳ್ಳೆ ಎಕ್ಸರ್ಸೈಸ್ ಯಾವುದೂ ಇಲ್ಲ. ನೀವ್ ಯಾರ್ಯಾರು ಪ್ರತಿ ದಿವಸ ಎದ್ದು ವಾಕ್ ಮಾಡ್ತೀರಿ, ನಿಮ್ಮೆಲ್ರಿಗೂ ಕೂಡ ಒಂದು ರೌಂಡ್ ಆಫ್ ಕಂಗ್ರಾಚುಲೇಷನ್ಸ್. ಬಟ್ ವಾಕಿಂಗ್ ಒಂದೇ ಸಾಕಾಗಲ್ಲ. ಯಾಕೆಂದ್ರೆ ವಾಕಿಂಗ್ ನಿಮ್ಮ ಮಸಲ್ ಸ್ಟ್ರೆಂತ್ ಅನ್ನ ಕಾಪಾಡೋದಿಕ್ಕೆ ಇಫೆಕ್ಟಿವ್ ಅಷ್ಟೇ ಅಲ್ಲ. ಯಾವ್ದೋ ಬ್ಯಾಗ್ ಎತ್ತಬೇಕು, ಮನೇಲಿ ಅಡಿಗೆ ಮಾಡ್ತಾ ಇದ್ದೀರಿ, ಇಕ್ಳ ಹಿಡ್ಕೊಂಡು ನೀವು ಹಾಲನ್ನ ಈ ಕಡೆಯಿಂದ ಆ ಕಡೆ ಎತ್ತಿರ್ಬೇಕು. ಈ ತರದೆಲ್ಲದಕ್ಕೂ ಕೈ ಗಟ್ಟಿ ಇರೋದಿಕ್ಕೆ, ನಿಮ್ ಕೆಲಸ ನೀವು ಮಾಡ್ಕೊಳ್ಳೋದಿಕ್ಕೆ ಮೊದಲನೇದು ಸ್ಟ್ರೆಂತ್ ಟ್ರೈನ್. ಇದನ್ನ ಇವತ್ತಿಲ್ಲಿಂದ ಶುರು ಮಾಡಿದೀವಿ. ಇದನ್ನ ನಾವು ಬೆಂಗಳೂರು ಸೌತ್ ನ ಎಲ್ಲ ಪಾರ್ಕ್ಗಳಿಗೆ, ಅಲ್ಲಿರುವಂತಹ ಸೀನಿಯರ್ ಸಿಟಿಸನ್ಸ್, ಅಲ್ಲಿರುವಂತಹ ತಾಯಂದ್ರು, ಅವರೆಲ್ಲರಿಗೂ ಕೂಡ ನಾವು ಇದರಲ್ಲಿ ಎಜುಕೇಟ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಅಭಿಲಾಷೆ. ಸೊ ಮೈ ರಿಕ್ವೆಸ್ಟ್ ಇಸ್, ನಿಮ್ ಗ್ರೂಪ್ ನಲ್ಲಿ 20ಕ್ಕಿಂತ ಹೆಚ್ಚು ಜನ ಇರಬೇಕು, 50ಕ್ಕಿಂತ ಕಡಿಮೆ ಜನ ಇದೆ. ಯಾವ್ಯಾವ ಗ್ರೂಪ್ಸ್ ಇದೆ ಬೇರೆ ಬೇರೆ ಪಾರ್ಕ್ ಅಲ್ಲಿ, ತಾವು ಈ ಲಿಂಕ್ ಅಲ್ಲಿ ರಿಜಿಸ್ಟರ್ ಆಗಿ, ಆ ರಿಜಿಸ್ಟ್ರೇಷನ್ ಆದ್ಮೇಲೆ ನಮ್ಮ ಟೀಮ್ ಇಂದ ನಿಮಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಪಾರ್ಕ್ ನಲ್ಲೂ ಕೂಡ ಇದೇ ರೀತಿಯ ಸೆಷನ್ಸ್ ಅನ್ನ ರೆಗ್ಯುಲರ್ ಆಗಿ ಹೋಸ್ಟ್ ಮಾಡೋದಕ್ಕೆ ನಾವು ಪ್ಲಾನ್ ಮಾಡ್ತೀವಿ. ಇದ್ರ ಜೊತೆಗೆ ನೆಕ್ಸ್ಟ್ ಕ್ಲಾಸಸ್ ಆದಾಗ ನ್ಯೂಟ್ರಿಷನ್ ಬಗ್ಗೆ ಕೂಡ ಅಡ್ವೈಸ್ ಕೊಡ್ತಾರೆ ಇಲ್ಲಿರುವಂತ ಕ್ವಾಲಿಫೈಡ್ ನ್ಯೂಟ್ರಿಷನಿಸ್ಟ್ ಡಾಕ್ಟರ್ಸ್. ಇವತ್ತು ನಾನು ಎಷ್ಟೋ ಜನದ ಅಬ್ಸರ್ವ್ ಮಾಡಿದೆ, ನೀವ್ ಹಿಂಗ್ ಎತ್ಬೇಕಾದ್ರೆ ಹಿಂಗಾಗತ್ತೆ. ಅಬ್ಸರ್ವ್ ಮಾಡಿದೀರಾ ನೀವೇ? ಹಿಂಗ್ ಯಾಕಾಗತ್ತೆ ಅಂದ್ರೆ ಇಲ್ಲಿ ವೀಕ್ನೆಸ್ ಇದೆ, ಮಸಲ್ ಅಲ್ಲಿ ಸ್ಟ್ರೆಂತ್ ಇದೆ, ಅದಕ್ಕೆ ಯು ಆರ್ ಟೇಕಿಂಗ್ ದ ಸಪೋರ್ಟ್ ಆಫ್ ಯುವರ್ ಬಾಡಿ. ಇದನ್ನೇ ನೀವು 10 ಸೆಷನ್ಸ್ ಆದ್ಮೇಲೆ ನೀವು ಇದನ್ನ ಹೀಗ್ ಮಾಡಕ್ಕಾಗುತ್ತೆ. ನಿಮಗೆ ಯಾವುದೇ ಹೊಸ ಮಾತ್ರೆ ತಗೊಳ್ಳೋದಿಕ್ಕೆ ಯಾರು ಪ್ರಿಸ್ಕ್ರಿಪ್ಷನ್ ಇಲ್ಲಿರೋರು ಕೊಡಲ್ಲ. ಇನ್ಫ್ಯಾಕ್ಟ್ 3 ತಿಂಗಳು 4 ತಿಂಗಳಲ್ಲಿ ನೀವೇ ನಿಮ್ ಡಾಕ್ಟರ್ ಹತ್ರ ಹೋಗಿ ಸ್ವಲ್ಪ ಡೋಸೇಜ್ ಕಡಿಮೆ ಮಾಡಬಹುದಲ್ಲ ಅಂತ ಕೇಳೋವಂತ ಮಟ್ಟಕ್ಕೆ ದೇರ್ ವಿಲ್ ಬಿ ಅ ಚೇಂಜ್. ಮೊದಲನೇ ಹೆಜ್ಜೆ ಇಟ್ಟು ಬಂದಿದ್ದೀರಿ. ದಿಸ್ ಇಸ್ ಅ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಹೆಲ್ದಿಯರ್ ಏಜಿಂಗ್. ದಿಸ್ ಇಸ್ ಅ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಮೋರ್ ಸ್ಟ್ರಾಂಗರ್ ಏಜಿಂಗ್. ದಿಸ್ ಇಸ್ ಅ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಬೀಂಗ್ ಮೋರ್ ಇಂಡಿಪೆಂಡೆಂಟ್. ಏಜ್ ಗ್ರೇಸ್ಫುಲಿ, ಏಜ್ ಮೋರ್ ಸ್ಟ್ರಾಂಗ್ಲಿ. ಇದನ್ನ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಮಾಡೋಣ. ಥ್ಯಾಂಕ್ ಯು. ನಮಸ್ಕಾರ.